Hello everyone, welcome back to one more video. So ಇವತ್ತಿನ ವಿಡಿಯೋ ಒಳಗೆ ನಾವು ಹಂಟರ್ 350 ಓನರ್ಶಿಪ್ ರಿವ್ಯೂ ಮಾಡಾವಿದ್ದೀನಿ. ಸೊ ಈಗ ನಾನು ಇದನ್ನು ತೊಗೊಂಡು ಆಲ್ಮೋಸ್ಟ್ 2.5 months ಆಯಿತು. ಮೋರ್ ದೆನ್ 1200 kilometers ಓಡಿಸಿನಿ. ಸೊ ಐ ಥಾಟ್ ದಿಸ್ ಈಸ್ ದ ರೈಟ್ ಟೈಮ್ ಟು ರಿವ್ಯೂ ದಿಸ್ ಬೈಕ್. ಸೊ ಯಾರಾದರೂ ಬೈಕ್ ತೊಗೋಬೇಕಂತ ಪ್ಲ್ಯಾನ್ ಮಾಡೋರಿದ್ರಿ ಅಥವಾ ಪರ್ಟಿಕ್ಯುಲರ್ಲಿ ಹಂಟರ್ 350 ತೊಗೊಳೋರಿದ್ರಿ ಅಂತಂದ್ರೆ ಸೊ ಇದ್ರೊಳಗೆ ಏನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ನೋಡೋಣಂತ. ಸೊ ನಾವು ಬೈಕ್ ತೊಗೊಳೋಕ್ಕಿಂತ ಮೊದಲು ನಾವು ಏನು ಮಾಡ್ಬೇಕಂದ್ರೆ ನಮ್ಮಷ್ಟಕ್ಕೆ ನಮಗೊಂದು ಕ್ವಶನ್ ಕೇಳ್ಕೋಬೇಕು. ಏನಪ್ಪ ಅಂತಂದ್ರೆ ನಮ್ದು ಯೂಸೇಜ್ ಎಷ್ಟದ, ನಮ್ದು ರಿಕ್ವೈರ್ಮೆಂಟ್ ಏನದ, ಅದ್ರ ಬೇಸಿಸ್ ಮೇಲೆ ನಾವು ಬೈಕ್ ತೊಗೋಬೇಕಾಗ್ತದೆ. ಸೊ ಪರ್ಸ್ನಲಿ ನಾನು ಅದನ್ನೇ ಮಾಡಿದ್ದು. ಏನಂತಂದ್ರೆ ನಾನು ಎದಕ್ಕೆ ಬೈಕ್, ನನಗೆ ಎದಕ್ಕೆ ಸಂಬಂಧ ಬೈಕ್ ಬೇಕಾಗ್ಯದ, ನಂದು ಯೂಸೇಜ್ ಏನದ ಅಂತ ಅದ್ರ ಮೇಲೆ ನಾನು ಬೈಕ್ ತೊಗೋಬೇಕಾಗಿತ್ತು. ಸೊ ನೀವು ನಮ್ಮ ಫ್ರೆಂಡ್ ಅದನ್ನು ತೊಗೊಂಡಾರ, ನನ್ನ ಕಲ್ಲಿಗೆ ಇದನ್ನು ತೊಗೊಂಡಾರ, ನಂಗೆ ಅಷ್ಟು ದೊಡ್ಡ ಬೈಕ್ ಬೇಕು, ಇಷ್ಟು ದೊಡ್ಡ ಬೈಕ್ ಬೇಕು ಅನ್ನೋಕ್ಕಿಂತ ಮೊದಲ ನಮಗೆ ಬೇಕಾಗಿದ್ದು ಏನಂತಂದ್ರೆ ನಾನು ಎಷ್ಟು ಯೂಸ್ ಮಾಡ್ತೀನಿ, ನನ್ನ ರಿಕ್ವೈರ್ಮೆಂಟ್ ಏನು, ನಾನೇನು ಡೈಲಿ ಲಾಂಗ್ ರೈಡ್ಸ್ ಹೋಗ್ತೀನಿ ಅಥವಾ ನಾನು ವೀಕ್ಲಿ ಲಾಂಗ್ ರೈಡ್ಸ್ ಮಾಡ್ತೀನಿ ಅಥವಾ ನಾನು ಅಡ್ವೆಂಚರ್ಸ್ ಮಾಡ್ತೀನಿ ಅಥವಾ ನಾನು ರೋಡ್ ಮೇಲೆ ಕ್ರೂಸಿಂಗ್ ಮಾಡ್ಲಿಕ್ಕೆ ನಂಗೆ ಸೇರ್ತದೋ ಆ ಬೇಸಿಸ್ ಮೇಲೆ ಬೈಕ್ ತೊಗೋಬೇಕಾಗ್ತದೆ. ಆ್ಯಂಡ್ ಬಜೆಟ್ನು ಭಾಳ ಇಂಪಾರ್ಟೆಂಟ್ ಆಗ್ತದೆ. ನಿಮ್ಮ ಬಜೆಟ್ ಏನದ ಅದ್ರ ಬೇಸಿಸ್ ಮೇಲೆ ನೀವು ಬೈಕ್ ತೊಗೋಬೇಕಾಗ್ತದೆ. ಸೊ ನನ್ನ ಪರ್ಸ್ನಲ್ ಕೇಸ್ ಒಳಗೆ ಏನಂತಂದ್ರೆ ಹಂಟರ್ 350 ಯಾಕೆ ತೊಗೊಂಡೆ ಅಂತಂತಂದ್ರೆ ಒಂದೇದ್ದು ಹೈಟ್. ಸೊ ನೀವು ಏನರ ಅಕಸ್ಮಾತ್ ನಿಮ್ಮ ಹೈಟ್ ಏನರ ಕಮ್ಮಿ ಇತ್ತು, ಲೈಕ್ ನನಗತ್ತೆ ಶಾರ್ಟ್ ರೈಡರ್ ನೀವೇನಾದರೂ ಇದ್ರಿ ಅಂತಂದ್ರೆ ದಿಸ್ ಈಸ್ ದ ರೈಟ್ ಬೈಕ್ 350 ಎಂಜಿನ್ಸ್ ಒಳಗೆ. ಸೊ ಸೆಕೆಂಡ್ ಪಾಯಿಂಟ್ ನನಗೇನು ಅನಿಸಿದ್ದು ಅಂತಂದ್ರೆ ಸೊ ನಾನು ಮೋಸ್ಟ್ಲಿ ವೀಕ್ಲಿ ಅಷ್ಟೇ ರೈಡ್ಸ್ ಮಾಡ್ತೀನಿ, ಅದು ಟೂ ಲಾಂಗ್ ರೈಡ್ ನಾನು ಮಾಡೋಂಗಿಲ್ಲ ಅಂತ ಅನಿಸ್ತದೆ. ಸೊ ನಾನು ಮೋಸ್ಟ್ಲಿ ವೀಕ್ಲಿ 200-300 kilometer ಓಡಿಸ್ತೀನಿ. ಅದಕ್ಕೆ ನನಗೆ ಇಷ್ಟು ಬೈಕ್ ಸಾಕಂತ ನನಗೆ ಅನಿಸ್ತು. ಸೊ ನೀವು ನಿಮ್ದು ಏನದ ರಿಕ್ವೈರ್ಮೆಂಟ್, ನೀವು ಅಡ್ವೆಂಚರ್ ಮಾಡ್ತೀರಾ ಅಥವಾ ಲಾಂಗ್ ರೈಡ್ಸ್ ಹೋಗ್ತೀರಾ ಅಥವಾ ವೀಕ್ಲಿ ಅಷ್ಟೇ ನೀವು ಆಫೀಸ್ ಕೆಲಸ ಮುಗಿಸಿ ವೀಕ್ಲಿ ಒಂದು ರೌಂಡ್ ಹೊರಗೆ ಹೋಗಿ ಬರೋಣಪ್ಪ, ಒಂದು 200-300 kilometers ಅಂತ ನಿಮ್ಮ ತಲೆ ಆಗಿತ್ತು ಅಂತಂದ್ರೆ ಸೊ ಇಟ್ಸ್ ಅ ಗುಡ್ ಬೈಕ್ ಅಂತ ನನಗಂತ ಅನಿಸ್ತದೆ. ಸೊ ನೆಕ್ಸ್ಟ್ ಪಾಯಿಂಟ್, ನಾ ಇದಕ್ಕೆ ತೊಗೊಂಡೆ ಅಂತಂತಂದ್ರೆ ಲುಕ್ಸ್. ಸೊ ಈ ಬೈಕ್ ತೊಗೊಂಡು ನೀವು ರೋಡ್ ಮೇಲೆ ಹೊಂಟ್ರಿ ಅಂತಂದ್ರೆ ನಿಮಗೆ ಜನ ನೋಡ್ತಾರೆ, ಅಷ್ಟು ಚಂದ ಇದ್ರ ಲುಕ್ಸ್ ಅದ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಅದು ಇದು ಪ್ಯೂರ್ ಜನ್ಸಿ ಬೈಕ್ ಅಂತ ನೀವು ಕರಿಬೋದು ಇದಕ್ಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಗುಡ್ ಪಾಯಿಂಟ್ ಈ ಬೈಕ್ದು ಅಂತಂದ್ರೆ ಮೈಲೇಜ್. ನಿಮಗೆ ಸಿಟಿ ಒಳಗೆ ನೀವೇನಾರ ಓಡಿಸ್ತಿದ್ರಿ ಅಂತಂದ್ರೆ ಆರಾಮ್ಸೆ ನಿಮಗೆ 32 kilometers per liter ಕೊಡ್ತದೆ. ನೀವೇನು ಅಕಸ್ಮಾತ್ ಹೈವೇ ಒಳಗೆ ಲಾಂಗ್ ರೈಡ್ಸ್ ಮಾಡ್ತಿದ್ರಿ ಅಂತಂದ್ರೆ ಆರಾಮಾಗಿ ನಿಮಗೆ 36-38 ಒಳಗೆ ನನಗಂತೂ ಕೊಟ್ಟದ. ಸೊ ಮೈಲೇಜ್ ಇಸ್ ದ ನೆಕ್ಸ್ಟ್ ಪಾಯಿಂಟ್. ಬೈಕ್ ತೊಗೊಳ್ಳೋ ಮುಂದಾಗ ನೆಕ್ಸ್ಟ್ ಭಾಳ ಮ್ಯಾಟರ್ ಆಗೋದು ಅಂತಂದ್ರೆ ಬಜೆಟ್. ನಾವೇನು ಮಾಡ್ತೀವಿ ಗೊತ್ತಾ, ಸೊ ನಮ್ಮ ಹತ್ರ ಒಂದು 2 lakhs ಬಜೆಟ್ ಅದ ಅನ್ಕೋರಿ, ನಾವೇನು ಮಾಡ್ತೀವಿ 2 lakhsಕ್ಕಿಂತ ಜಾಸ್ತಿ ಇದ್ದಿದ್ದು ಬೈಕ್ ಇದ್ರೂ ಓಕೆ ಕಾಂಪ್ರಮೈಸ್ ಆಗಿ ತೊಗೊಂಬಿಡೋಣ ಅಂತ ತೊಗೊಂಬಿಡ್ತಾರೆ. ಸೊ ಪ್ರಾಬ್ಲಮ್ ಏನಂತಂದ್ರೆ ಬೈಕ್ ತೊಗೊಳ್ಳೋದಲ್ಲ, ಬೈಕ್ ತೊಗೊಂಡಾದ್ಮೇಲೆ ಭಾಳ ನಿಮ್ಗೆ ಅದ್ರದ್ದು ಮೇಂಟೆನೆನ್ಸ್ ಕಾಸ್ಟ್ ಭಾಳ ಇರ್ತಾವೆ. ಸೊ ಅದನ್ನು ತಲೆಯಾಗಿ ಇಟ್ಕೊಂಡು ನೀವು ಬೈಕ್ ತೊಗೋಬೇಕಾಗ್ತದೆ. ಸೊ ನಿಮ್ಮ ಕಡೆ ಏನು ಬಜೆಟ್ ಅದಲ್ಲ ಅದಕ್ಕಿಂತ ಸ್ವಲ್ಪ ಒಳಗಿದ್ದ ಬೈಕ್ ತೊಗೋರಿ, ಇಲ್ಲ ಅಂತಂದ್ರೆ ನಿಮ್ಮ ಬಜೆಟ್ ಎಷ್ಟದ ಅಷ್ಟೇ ತೊಗೋರಿ, ಅದಕ್ಕಿಂತ ಸ್ಟ್ರೆಚ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಭಾಳ ಅಂದ್ರೆ ಭಾಳ ಮೇಂಟೆನೆನ್ಸ್ ಕಾಸ್ಟ್ ಅವ. ಸೊ ನಂದು ಸಿಟಿ ಒಳಗೆ ಜಾಸ್ತಿ ರಿಕ್ವೈರ್ಮೆಂಟ್ ಇದ್ದಿದ್ದಕ್ಕೆ ನಂಗೆ ಏನು ಅನಿಸ್ತಪ್ಪ ಅಂತಂದ್ರೆ ಈಗ ಟ್ರಾಫಿಕ್ನಾಗೆಲ್ಲ ಹೋಗೋ ಮುಂದಾಗ ಸಿಟಿ ಒಳಗೆ ಹೋಗ್ಬೇಕಾದ್ರೆ ಸಡನ್ನಾಗಿ ನಿಮ್ಗೆ ಕ್ವಿಕ್ಕಾಗಿ ಹೋಗೋದಿರ್ತದೆ. ಸೊ ಅಂಥ ಟೈಮ್ನಾಗ ಈ ಬೈಕ್ ಭಾಳ ಹೆಲ್ಪ್ ಆಗ್ತದೆ ಅಂತ ನನಗನ್ನಿಸ್ತು. ಸೊ ನಿಮ್ಮದು ಸೇಮ್ ಏನರ ರೀಸನ್ಸ್ ಇತ್ತು ಅಂತಂದ್ರೆ, ಸೇಮ್ ರಿಕ್ವೈರ್ಮೆಂಟ್ ಇತ್ತು ಅಂತಂದ್ರೆ ಸೊ ಹಂಟರ್ 350 ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಯು. ಸೊ ನೆಕ್ಸ್ಟ್ ಇದ್ರದ್ದು ಫೀಚರ್ಸ್ ಏನೇನವ ಅಂತ ನೋಡೋಣ ಅಂತ ಬರ್ರಿ. ಸೊ ನಿಮಗೆ ಇದ್ರೊಳಗೆ ಬೋತ್ ಡಿಜಿಟಲ್ ಮತ್ತು ನಾರ್ಮಲ್ ನಿಮಗೆ ಮೀಟ್ರ್ ಸಿಗ್ತದೆ. ಆಮೇಲೆ ಹಂಗೆ ನಿಮಗಿಲ್ಲೇ ನೆವಿಗೇಷನ್ದು ಸಿಗ್ತದೆ. ಇಲ್ಲೇ ಇದು ಗೂಗಲ್ಗೆ ಸಪೋರ್ಟ್ ಆಗ್ತದೆ. ಸೊ ನೀವು ಆರಾಮಾಗಿ ಗೂಗಲ್ ಮ್ಯಾಪ್ಸ್ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನು ಚೇಂಜಸ್ ಅಂತಂದರೆ ಇದು ಸ್ಲಿಪ್ಪರ್ ಕ್ಲಚ್ ಅಂತ ಕೊಟ್ಟಾನ. ಸೊ ನಿಮ್ಗೆ ಓಲ್ಡ್ ವರ್ಷನ್ಯಾಗ ಇದು ಸ್ವಲ್ಪ ತ್ರಾಸ ಅನಿಸ್ತಿತ್ತು ಯೂಸ್ ಮಾಡಲಿಕ್ಕೆ, ಬಟ್ ಇದು ಸ್ವಲ್ಪ ಈಸಿ ಆಗ್ಯದ ಈಗ. ಸೊ ಇದು ನೆಕ್ಸ್ಟ್ ಚೇಂಜಸ್ ಇದ್ರೊಳಗೆ. ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 160 mm ಕೊಟ್ಟಾನ. ಲಾಸ್ಟ್ 150 mm ಇತ್ತು, 10 mm ಜಾಸ್ತಿ ಮಾಡ್ಯಾನ. ಆ್ಯಂಡ್ ಅದ್ರ ತಕ್ಕಂಗೆ ಇದ್ರ ಸೀಟ್ನು ಕೂಡ 10 mm ಜಾಸ್ತಿ ಮಾಡ್ಯಾನ. ಟ್ಯಾಂಕ್ ಬಂದು 13 liter ಕೆಪಾಸಿಟಿ ಅದ ಇದಕ್ಕೆ, ಬಟ್ ಇದನ್ನು ನೀವು ಫುಲ್ ಮಾಡಿಸೋಂಗಿಲ್ಲ. ನೀವು 11 ಅಥವಾ 12 liters ನೀವು ಇದನ್ನು ಫ್ಯೂಯಲ್ನ ಫಿಲ್ ಮಾಡ್ಬೋದಾಗ್ತದೆ. ಇದ್ರದ್ದು ಹೆಡ್ಲೈಟ್ ಬಂದುಬಿಟ್ಟು ಮೊದಲು ಹೈಲೋಜನ್ದು ಬರ್ತಿತ್ತು, ಬಟ್ ಈಗ ಇದನ್ನು LED ಕೊಟ್ಟಾರ. ಸೊ ಇದ್ರೊಳಗೆ ನಿಮ್ಗೆ 3 ವೇರಿಯಂಟ್ ಸಿಗ್ತಾವೆ, ಬೇಸ್, ಮಿಡ್ ಮತ್ತು ಟಾಪ್. ಬೇಸ್ ಮತ್ತು ಮಿಡ್ಗೆ ನಿಮ್ಗೆ 10,000-15,000 ಫರಕ್ ಆಗ್ತದೆ. ಆಮೇಲೆ ಮಿಡ್ ಮತ್ತು ಟಾಪ್ ಒಳಗೆ ನಿಮ್ಗೆ ಏನೂ ಚೇಂಜಸ್ ಇಲ್ಲ. ಫೀಚರ್ಸ್ ಒಳಗೆ ಫೀಚರ್ಸ್ ಎಲ್ಲ ಸೇಮೇ ಇರ್ತಾವೆ, ಬರೀ ಕಲರ್ ಅಷ್ಟೇ ನಿಮಗೆ ಡಿಫ್ರೆನ್ಸ್ ಸಿಗ್ತದೆ. ಟಾಪ್ ಒಳಗೆ ಸ್ವಲ್ಪ ಬೋಲ್ಡ್ ಕಲರ್ ಸಿಗ್ತಾವೆ, ಮಿಡ್ ಒಳಗೆ ಸ್ವಲ್ಪ ನಾರ್ಮಲ್ ಸಿಗ್ತಾವೆ. ಸೊ ನೀವು ಟಾಪ್ ಹೋಗೋಕ್ಕಿಂತ ಮಿಡ್ ಒಳಗೆ ಹೋದ್ರೆ ಜಾಸ್ತಿ ಅಡ್ವಾಂಟೇಜ್ ಅದ. ಆ್ಯಂಡ್ ನೀವು ಬೇಸ್ಗಂತೂ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ಅದ್ರೊಳಗೆ ಅಷ್ಟೊಂದು ಫೀಚರ್ಸ್ ಇಲ್ಲ. ನೀವು ಇಷ್ಟು ದೊಡ್ಡ ಬೈಕ್ ತೊಗೊಳ್ಳೋ ಮುಂದಾಗ ಫೀಚರ್ಸ್ ಕಾಂಪ್ರಮೈಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಈ ಬೈಕ್ ಆನ್ ರೋಡ್ ಪ್ರೈಸ್ ನಿಮಗೆ 2,10,000 15,000 ಒಳಗೆ ಸಿಗ್ತದೆ. ವಿತೌಟ್ ಎಕ್ಸೆಸರೀಸ್. ನೀವೇನರ ಎಕ್ಸ್ಟ್ರಾ ಎಕ್ಸೆಸರೀಸ್ ಹಾಕ್ಸಿದ್ರಿ ಅಂತಂದ್ರೆ 2,20,000-25,000 ಒಳಗೂ ಹೋಗಿರ್ಬೋದು. ಸೊ ನಾವು ಬರೀ ಒಂದು ಎಂಜಿನ್ ಗಾರ್ಡ್ ಹಾಕ್ಸಿನಿ, ಇದಕ್ಕೆ ನಂಗೆ 4,000 ಏನೋ ಕಾಸ್ಟ್ ಆಗ್ಯದ. ಸೊ ಇದನ್ನ ಬಿಟ್ಟರೆ ನಾನು ಎಕ್ಸ್ಟ್ರಾ ಏನೂ ಹಾಕ್ಸಿಲ್ಲ. ಸೊ ನಿಮ್ಗೆ ಈ ಬೈಕ್ 2,20,000 ಮ್ಯಾಕ್ಸಿಮಮ್ ಒಳಗೆ ಸಿಗ್ತದೆ. ಸೊ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನೀವು ಕೇಳಿದ್ರೆ ಆಫ್ಟರ್ 1200 kilometer ರೈಡ್ ಮಾಡಿದ್ಮೇಲೆ ನನಗೆ ಯಾವುದೂ ಇಶ್ಯೂಸ್ ಕಂಡು ಬಂದಿಲ್ಲ. ಆರಾಮ್ ಕಂಫರ್ಟೇಬಲ್ ಕಾನ್ಫಿಡೆಂಟ್ ಆಗಿ ನಾನು ಈ ಬೈಕ್ನ ಹೊಡಿತೀನಿ ಅಂತ ನನಗೆ ಅನಿಸ್ತು. ಆ್ಯಂಡ್ ನಿಮ್ಮ ರೈಡ್ ಮಾಡೋ ಮುಂದಾಗ ನಿಮ್ಮ ಸಿಟ್ಟಿಂಗ್ ಪೋಸ್ಚರು ಸ್ಟ್ರೇಟ್ ಇರೋದ್ರಿಂದ ನಿಮಗೆ ಬ್ಯಾಕ್ ಪೇನ್ ಆಗಲಿ, ನಿಮಗೆ ಟಯರ್ಡ್ನೆಸ್ ಆಗಲಿ, ನೀವು ಲಾಂಗ್ ರೈಡ್ ಹೋಗಿದಾಗ ಟಯರ್ಡ್ನೆಸ್ ಆಗಲಿ ಅಂಥದ್ದೇನು ನಿಮಗೆ ಕಾಣಿಸೋದಿಲ್ಲ. ಈ ಬೈಕ್ನಾಗ ಆರಾಮಾಗಿ ಹೊಡಿಬೋದು ಈ ಬೈಕ್.
ಸೊ ನೆಕ್ಸ್ಟ್ ನಾ ಏನು ಅಬ್ಸರ್ವ್ ಮಾಡೀನಿ ಅಂತಂದ್ರೆ 90 to 100 ಕಿಲೋಮೀಟರ್ ಸ್ಪೀಡ್ನಾಗ ನೀವು ಓಡಿಸಿದ್ರಿ ಅಂತಂದ್ರೆ ಆರಾಮ್ ಕಂಫರ್ಟಬಲ್ ಇರ್ತದೆ ಗಾಡಿ, ಏನು ಶೇಕ್ ಗೀಕ್ ಏನೂ ಆಗಂಗಿಲ್ಲ. ಬಟ್ ಅದ್ರ ಮೇಲೆ ನೀವೇನಂದ್ರೆ 120 ಹಿಂಗೆ ಹೋದ್ರಿ ಅಂತಂತಂದ್ರೆ ಸ್ವಲ್ಪ ನಿಮಗೆ ವೈಬ್ರೇಷನ್ ಕಾಣ್ತಾವೆ ಈ ಬೈಕ್ನಾಗ. ಸೊ ಇದು ಪ್ಯೂರ್ ರೋಡ್ ಸ್ಟಾರ್ ಬೈಕ್ ಆಗಿರೋದ್ರಿಂದ ನಾನು ಇದನ್ನು ನಿಮಗೆ ಆಫ್ ರೋಡಿಗೆ ನಾನು ಸಜೆಸ್ಟ್ ಮಾಡೋದಿಲ್ಲ, ಆಮೇಲೆ ನಿಮಗೆ ಅಲ್ಲಿ ಕಂಫರ್ಟೇಬಲ್ ಕೊಡೋದೂ ಇಲ್ಲ ಬೈಕ್. ಸೊ ನೀವು ಆಫ್ ರೋಡಿಂಗ್ ಅದೆಲ್ಲ ಮಾಡ್ತಿದ್ರಿ ಅಂತಂದ್ರೆ ಡೋಂಟ್ ಗೋ ಫಾರ್ ದಿಸ್ ಬೈಕ್. ಸೊ ನೀವು ಏನಾರ ಬೈಕ್ ತೊಗೊಳ್ಳೋ ಪ್ಲಾನ್ ಒಳಗಿದ್ರಿ ಅಂತಂದ್ರೆ ಯಾವ ಬೈಕ್ ತೊಗೋಬೇಕಂತ ಮಾಡಿರಿ, ಮತ್ತು ನಿಮ್ಮ ಆಲ್ರೆಡಿ ಏನಾರ ನೀವು ಹಂಟರ್ 350 ಓನರ್ ಆಗಿದ್ರೆ ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗೆ ಅಂತೇಳಿ ಕಮೆಂಟ್ ಒಳಗೆ ಶೇರ್ ಮಾಡಿರಿ. ಸೊ ಯಾರಾದರೂ ಹೊಸದಾಗಿ ತೊಗೊಳ್ಳೋರಿದ್ರೆ ಅಂತಂದ್ರೆ ಅವ್ರಿಗೆ ಹೆಲ್ಪ್ ಆಗ್ತದೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಅಂತ. ಥ್ಯಾಂಕ್ ಯು.